ಸರ್ಕಾರಿ ಇಲಾಖೆಗಳಲ್ಲಿ ಅನೇಕ ಹುದ್ದೆಗಳು ಲಕ್ಷ ಹುದ್ದೆಗಳು ಬಾಕಿ ಇವೆ. ಅವಕ್ಕೆ ಯಾವುದೇ ತರಹದ ಪ್ಲೇಸ್ಮೆಂಟ್ ಆಗಿಲ್ಲ. ಈ ಬಗ್ಗೆ ವಿಸ್ತಾರ ನ್ಯೂಸ್ ನಿರಂತರ ವರದಿಯನ್ನು ಮಾಡ್ತಾ ಇದೆ. ಈ ಅಭಿಯಾನಕ್ಕೆ ಪ್ರತಿಕ್ರಿಯೆ ಸಿಕ್ಕಿದೆ. ವಿಧಾನ ಪರಿಷತ್ನಲ್ಲೂ ಪ್ರತಿಧ್ವನಿಸಿದೆ. ಖಾಲಿ ಹುದ್ದೆಗಳ ಸಂಖ್ಯೆ 2,47,000 ಆಗಿದೆ. 7 ಲಕ್ಷ ಜನ ಮಾಡಬೇಕಾದ ಕೆಲಸವನ್ನ ಬರೀ 4.5 ಲಕ್ಷ ಜನ ಮಾಡ್ತಿದ್ದಾರೆ. ಈ ಬಗ್ಗೆ ತೇಜಸ್ವಿನಿ ಗೌಡ ಅವರು, ಡಾಕ್ಟರ್ ತೇಜಸ್ವಿನಿ ಗೌಡ, ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರು, ಎಂಎಲ್ಸಿ ಅವರು ಪ್ರಶ್ನೆ ಮಾಡಿದ್ರು. ವಿಧಾನ ಪರಿಷತ್ನಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಿ ಕೋಲಾಹಲ, ಮಾತಿನ ಚಕಮಕಿ ನಡೆದಿದೆ ಆಡಳಿತ ಹಾಗೂ ಪ್ರತಿಪಕ್ಷದ ಸದಸ್ಯರ ನಡುವೆ. ಸದನವನ್ನು ನಡೆಸಬೇಕು ಅಂದ್ರೆ ಸರ್ಕಾರ ಸಂಘರ್ಷದ ಮೂಡಿಗೋದ್ರೆ ಆಗೋದಿಲ್ಲ. ನಾವು ಎತ್ತಿರ್ತಕ್ಕಂಥ ವಿಚಾರ ಜ್ವಲಂತವಾದ ವಿಚಾರ. 7 ಲಕ್ಷ ಸರ್ಕಾರಿ ನೌಕರರು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನ ಕೇವಲ 4.5 ಲಕ್ಷ ಮಂದಿ ಮಾಡ್ತಾ ಇದ್ದಾರೆ. ಒತ್ತಡ ಆಗ್ತಾ ಇದೆ ಅವರ ಮೇಲೆ, ಅಡ್ಮಿನಿಸ್ಟ್ರೇಷನ್ ಸಫರ್ ಆಗ್ತಾ ಇದೆ. ಜನತೆಗೆ ತಲುಪಬೇಕಾದ ಯಾವುದೇ ಒಂದು ಯೋಜನೆಗಳಾಗಿರ್ಲಿ ಅಥವಾ ಸೇವೆ ಆಗಿರ್ಲಿ ಕೊರತೆ ಉಂಟಾಗಿದೆ. ಅದರಿಂದ ಸರ್ಕಾರಕ್ಕೂ ನಷ್ಟ ಆಗುತ್ತೆ ಮತ್ತು ನಮ್ಮ ಕರ್ತವ್ಯ ಅಪೋಸಿಷನ್ ಜನತೆಯ ಹಿತವನ್ನ ಕಾಪಾಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವಿಲ್ಲಿ ಕುಳಿತಿರೋದೇ ಅವರ ಧ್ವನಿಯಾಗಿ ಮಾತನಾಡಲಿಕ್ಕೆ ಸಭಾಪತಿಗಳು. ಸಲೀಂ ಜಿ ಅವರು ಬ್ಲಾಕ್ ಮೇಲ್ ಅನ್ನೋ ಶಬ್ದವನ್ನ ಬಳಸಿದ್ರು. ದಯವಿಟ್ಟು ಬೇಕಾದ್ರೆ ಕೇಸರಿ ಮೇಲ್ ಅಂತ ಬೇಕಾದ್ರೆ ಹೇಳ್ಬಿಡ್ಲಿ. ಈ ಬ್ಲಾಕ್ ಮೇಲ್ ಅನ್ನೋ ಪದ ಅಂದ್ರೆ ನಾವಿಲ್ಲಿ ಕುಳಿತಿರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ಲಕ್ಷ ಹುದ್ದೆಗಳು ಖಾಲಿ ಇರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತಾರ ನ್ಯೂಸ್ ಅಭಿಯಾನದ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಸ್ತಾರ ನ್ಯೂಸ್ ಅಭಿಯಾನವನ್ನು ಗಮನಿಸಿದ್ದೀನಿ. ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆ ಭರ್ತಿ ಮಾಡಬೇಕು, ಯುವಕರ ಕೈಗೆ ಉದ್ಯೋಗ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇವತ್ತು ನಿಮ್ಮ ವಿಸ್ತಾರ ದೃಶ್ಯ ಮಾಧ್ಯಮದಲ್ಲಿ ರಾಜ್ಯದಲ್ಲಿ ಇರತಕ್ಕಂಥ ವಿವಿಧ ಇಲಾಖೆಗಳ ಸಿಬ್ಬಂದಿಯ ನೇಮಕಾತಿಯ ಕೊರತೆ ಇದೆಲ್ಲವನ್ನ ಇಲಾಖಾವಾರು ತಾವೇ ನೀಡಿದ್ದೀರಿ. ಇದು ಕಳೆದ 7-8 ವರ್ಷಗಳಿಂದ ನಿರಂತರವಾಗಿ ಇದು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಹಿಂದೆ ಮೊದಲನೇ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿದ್ದಾಗಲೇ ಸುಮಾರು 2.5 ಲಕ್ಷ ಉದ್ಯೋಗದ ಒಂದು ಸಿಬ್ಬಂದಿಗಳ ನೇಮಕ ಮಾಡದಿರತಕ್ಕಂಥದ್ದು ಅದು ಮುಂದುವರ್ಕೊಂಡು ಹೋಗಿದೆ. ಈ ಸರ್ಕಾರದಲ್ಲಿ ಈಗಾಗಲೇ ನೋಡ್ತಾ ಇದ್ದೇವೆ, ಮಂತ್ರಿಗಳು ಹೇಳ್ತಾ ಇದ್ದಾರೆ ಪ್ರಸ್ತಾವನೆ ಇಟ್ಟಿದ್ದೇವೆ ಅಂತೇಳಿ. ಅದರ ಪ್ರಸ್ತಾವನೆಗಳಿಗೆ ಅನುಮತಿ ಬೇಕಲ್ಲ ಹಣಕಾಸು ಇಲಾಖೆಯಿಂದ. ಅದು ಆ ರೀತಿಯ ಒಂದು ಅನುಮತಿ ಸಿಗ್ತಕ್ಕಂಥ ವಾತಾವರಣ ಕಾಣ್ತಾ ಇಲ್ಲ. ಸರ್, ಯುವ ನಿಧಿ ಅನ್ನುವಂತಹ ಗ್ಯಾರಂಟಿನೂ ಕೂಡ ಇವರು ಘೋಷಣೆ ಮಾಡಿದ್ರು. ಆದ್ರೆ ಅದರ ಅಡಿಯಲ್ಲೂ ಕೂಡ ಒಂದು ಕಡೆ ಸ್ಟೈಫಂಡ್ ಕೊಡ್ತಿಲ್ಲ, ಮತ್ತೊಂದು ಕಡೆ ಸ್ಟೈಫಂಡ್ ಕೊಡೋದು ಬೇಡ, ಕೈಗೆ ಉದ್ಯೋಗ ಕೊಟ್ರೆ ಸಾಕು ಅನ್ನುವಂಥದ್ದು ಕೂಡ ಚರ್ಚೆ. ಈಗ ಯುವ ನಿಧಿ ಜನವರಿ ತಿಂಗಳಿಂದ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಕೊಟ್ಟಿರ್ತಕ್ಕಂಥ 4 ಕಾರ್ಯಕ್ರಮಗಳೇ ಹಲವಾರು ಕಡೆಯಿಂದ ದೋಷ ಮುಕ್ತವಾಗಿರ್ತಕ್ಕಂಥದ್ದು ಸಾರ್ವಜನಿಕರಿಂದ ಟೀಕೆ ಬರ್ತಾ ಇದೆ. ಇನ್ನು ಯುವ ನಿಧಿ ಕಾರ್ಯಕ್ರಮ ಯಾವ ರೀತಿ ಪ್ರಾರಂಭ ಮಾಡ್ತಾ ಕಾದ್ ನೋಡೋಣ. ಇವತ್ತು ಸದನದಲ್ಲಿ ತಾವು ಕೂಡ ಹಲವು ವಿಚಾರಗಳು ಪ್ರಸ್ತಾಪ ಮಾಡ್ತಾರೆ. ಇದು ಯುವಕರಿಗೆ ಉದ್ಯೋಗ ನೋಡೋಣ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಾಳೆ ಚರ್ಚೆ ಮಾಡಬೇಕು 2 ದಿನ ಅಂತಿರಲ್ಲ, ಆ ಒಂದು ಸಂದರ್ಭದಲ್ಲಿ ಮಾತನಾಡ್ತೇವೆ. ಇದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಮಾತು. ಈ ವಿಚಾರವನ್ನ ನಾನು ಬರಗಾಲದ ಬಗ್ಗೆ ಚರ್ಚೆ ಮಾಡುವಂತ ಒಂದು ಸಂದರ್ಭದಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡ್ತೇನೆ. ಈ ಹಿಂದೆ ಸಿದ್ದರಾಮಯ್ಯ ಅವರು ಸಿಎಂ ಆದಾಗಲೂ ಕೂಡ ಈ ವಿಚಾರ ಇತ್ತು. ನಾನು ಅವತ್ತು ಕೂಡ ಪ್ರಸ್ತಾಪ ಮಾಡಿದ್ದೆ. ಅವತ್ತಿನಿಂದಲೂ ಕೂಡ ಉದ್ಯೋಗವನ್ನ ತುಂಬಿಕೊಳ್ಳಿ ಅನ್ನುವಂತ ಒಂದು ಒತ್ತಾಯವನ್ನ ಮಾಡ್ಕೊಂಡೇ ಬಂದಿದ್ವಿ. ಆದ್ರೆ ಅವತ್ತು ಮಾಡಿಲ್ಲ, ಇವತ್ತಾದ್ರೂ ಮಾಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ನಾನು ಚರ್ಚೆ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಚಂದ್ರಕಾಂತ್ ಜೊತೆ ಮಾರುತಿ ಪಾಗೋಡ, ವಿಸ್ತಾರ ನ್ಯೂಸ್, ಬೆಳಗಾವಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.